ಬೇಸಿಗೆ ಕಾಲ ಆರಂಭವಾದಂತೆ ವಿದ್ಯುತ್ ಬಳಕೆ ಸಹಜವಾಗಿ ಹೆಚ್ಚಾಗುತ್ತೆ. ಫ್ಯಾನ್ ಆಗಿರಬಹುದು, ಏರ್ ಕಂಡೀಷನರ್, ಫ್ರಿಜ್, ಕೂಲರ್ಗಳು ನಿರಂತರವಾಗಿ ಬಳಕೆಯಿಂದ ತಿಂಗಳ ವಿದ್ಯುತ್ ಬಿಲ್ ಗಗನಕ್ಕೇರುತ್ತೆ. ಆದರೆ ಕೆಲವು ಸರಳ ಮತ್ತೆ ಜಾಣ್ಮೆಯ ಕ್ರಮಗಳನ್ನು ಅನುಸರಿಸಿದ್ರೆ ವಿದ್ಯುತ್ ಖರ್ಚನ್ನ ಕಡಿಮೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಫಸ್ಟ್, ಏರ್ ಕಂಡೀಷನರ್ ಬಳಕೆಯನ್ನ ನಿಯಂತ್ರಿಸಬೇಕು. 24 ರಿಂದ 26 ಡಿಗ್ರಿ ಸೆಲ್ಸಿಯಸ್ ತಾಪಮಾನದಲ್ಲಿ ಎಸಿಯನ್ನ ಇಡೋದ್ರಿಂದ ವಿದ್ಯುತ್ ಬಳಕೆ ಕಡಿಮೆ ಆಗುತ್ತೆ. ಜೊತೆಗೆ ಕೊಠಡಿ ಬಾಗಿಲು ಮತ್ತೆ ಕಿಟಕಿಗಳನ್ನ ಮುಚ್ಚಿಟ್ರೆ ತಂಪು ಹೆಚ್ಚು ಕಾಲ ಉಳಿಯುತ್ತೆ. ಇನ್ನು ಅಗತ್ಯವಿದ್ದಾಗ ಮಾತ್ರ ಫ್ಯಾನ್ ಮತ್ತೆ ಲೈಟ್ ಗಳನ್ನ ಬಳಸಬೇಕು. ಕೊಠಡಿ ಬಿಟ್ಟಾಗ ಸ್ವಿಚ್ ಆಫ್ ಮಾಡುವ ಅಭ್ಯಾಸವನ್ನ ಮಾಡಿಕೊಳ್ಳಬೇಕು. ಇನ್ನು ಎಲ್ಇಡಿ ಬಲ್ಬ್ ಗಳನ್ನ ಬಳಸೋದು ಉತ್ತಮ ಆಯ್ಕೆ ಕೂಡ. ಇವು ಕಡಿಮೆ ವಿದ್ಯುತ್ ಬಳಸಿ ಹೆಚ್ಚು ಬೆಳಕನ್ನ ನೀಡುತ್ತೆ ಮತ್ತೆ ಹೆಚ್ಚು ಕಾಲ ಬಳಕೆ ಮಾಡಬಹುದು. ಡೇ ಟೈಮ್ ವೇಳೆ ಸೂರ್ಯನ ಬೆಳಕನ್ನ ಬಳಸಿಕೊಳ್ಳಿ. ಕಿಟಕಿಗಳನ್ನ ತೆರೆದು ಪ್ರಕೃತಿಯನ್ನ ಬೆಳಕನ್ನ ಬಳಸೋದ್ರಿಂದ ವಿದ್ಯುತ್ ಬಳಕೆ ಕೂಡ ಕಡಿಮೆ ಮಾಡಬಹುದು. ಇನ್ನು ಫ್ರಿಜ್ ಬಳಕೆಯಲ್ಲಿ ಜಾಗೃತೆ ಅಗತ್ಯವಾಗಿರುತ್ತೆ. ಫ್ರಿಜ್ ಅನ್ನ ಸರಿಯಾದ ತಾಪಮಾನದಲ್ಲಿ ಇಟ್ಕೊಳ್ಬೇಕು ಮತ್ತೆ ಅಗತ್ಯವಿಲ್ಲದೆ ಬಾಗಿಲನ್ನ ತೆರೆಯೋದನ್ನ ತಪ್ಪಿಸಬೇಕು. ಇನ್ನು ಕೊನೆಯಲ್ಲಿ ಸಣ್ಣ ಸಣ್ಣ ಬದಲಾವಣೆಗಳನ್ನ ನಿಮ್ಮ ವಿದ್ಯುತ್ ಬಿಲ್ನಲ್ಲಿ ದೊಡ್ಡ ಉಳಿತಾಯವನ್ನು ಕೂಡ ತರಬಹುದು. ಜಾಗೃತಿಯ ಜೀವನ ಶೈಲಿ, ಜಾಣವೆಯ ಬಳಕೆ ಇವೇ ಕಡಿಮೆ ಖರ್ಚಿನ ರಹಸ್ಯಗಳು.